ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇರುವಂತಹ ಸೀರಿಯಸ್ ಆಸ್ಪಿರೆಂಟ್ಸ್ಗಳಿಗೆ ಸಹಾಯ ಆಗುವಂತೆ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಕಂಟೆಂಟನ್ನು ಅಪ್ಲೋಡ್ ಮಾಡಲಾಗುತ್ತೆ. ಸೊ ಈ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನೀವು ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ಬೋದು. ಮೇ ತಿಂಗಳಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಎಲ್ಲ ಪ್ರಮುಖವಾದಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ರಿವೈಸ್ ಮಾಡಲಾಗ್ತಾ ಇದೆ. ಸೊ ಆ ವಿಡಿಯೋಸ್ಗಳನ್ನು ನೋಡಿಲ್ಲ ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ನಲ್ಲಿದೆ. ರಿವಿಷನ್ ಅನ್ನುವ ಪ್ಲೇ ಲಿಸ್ಟ್ನಲ್ಲಿ ಹೋಗಿ ಎಲ್ಲ ವಿಡಿಯೋಸ್ಗಳನ್ನು ನೋಡಿಕೊಂಡು ನಿಮ್ಮ ಕರೆಂಟ್ ಅಫೇರ್ಸ್ಗಳನ್ನು ಈಸಿಯಾಗಿ ರಿವೈಸ್ ಮಾಡ್ಕೋಬೋದು, ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಕಳೆದ ಸೆಷನ್ನಲ್ಲಿ ಈ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಇತ್ತೀಚೆಗೆ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಗಳನ್ನು ಆಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ದಾರೆ. ಸೊ ಈ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಂತಹ ಕ್ರಿಸ್ಟಿಯಾನೋ ರೊನಾಲ್ಡೋ ಯಾವ ದೇಶದ ಫುಟ್ಬಾಲ್ ಆಟಗಾರರಾಗಿದ್ದಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಪೋರ್ಚುಗಲ್, ಸ್ಪೇನ್, ಫ್ರಾನ್ಸ್ ಅಥವಾ ಅರ್ಜೆಂಟೀನಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1. ಕ್ರಿಸ್ಟಿಯಾನೋ ರೊನಾಲ್ಡೋ ನಂಬರ್ 7 ಜರ್ಸಿಯನ್ನು ಹಾಕ್ತಾರೆ. ಅವರು ಪೋರ್ಚುಗಲ್ ದೇಶದ ಆಟಗಾರರಾಗಿದ್ದಾರೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಸಾಕಷ್ಟು ಜನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಇದೇ ರೀತಿಯಾಗಿ ಡಿಸ್ಕಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಇದು ಕೂಡ ಸ್ಪೋರ್ಟ್ಸ್ ರಿಲೇಟ್ ಆದಂತಹ ಒಂದು, ನಮ್ಮ ಇಂಡಿಯಾಗೆ ರಿಲೇಟ್ ಆದಂತಹ ಒಂದು ಇನ್ಫಾರ್ಮೇಷನ್ ಅಥವಾ ಪ್ರಶ್ನೆ. ಫೆನ್ಸಿಂಗ್ ಅನ್ನುವ ಈ ಒಂದು ಕ್ರೀಡೆಯಲ್ಲಿ ಭಾರತಕ್ಕೆ ಮೊದಲ ಬಾರಿಗೆ ವಿಶ್ವ ಚಾಂಪಿಯನ್ಶಿಪ್ ಪದಕವನ್ನು ತಂದುಕೊಟ್ಟಂತಹ ಕ್ರೀಡಾಪಟು ಯಾರು ಅಥವಾ ಫೆನ್ಸಿಂಗ್ ಕ್ರೀಡಾಪಟು ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಪ್ರತಿಭಾ ವಿನೋದ್, ಆಪ್ಷನ್ 2 ಅದಿತಿ ಅಶೋಕ್, ಆಪ್ಷನ್ 3 ಭವಾನಿ ದೇವಿ ಅಥವಾ ಆಪ್ಷನ್ 4 ಭಾಗ್ಯಶ್ರೀ ಪಾಟೀಲ್ ಅಂತ ನೀಡಲಾಗಿದೆ. ಸೊ ಹಿಂಟನ್ನು ಬೇಕಾದ್ರೂ ತಗೊಳ್ಳಿ, ಈ ಇಮೇಜ್ನಲ್ಲಿ ಅವರ ಭಾವಚಿತ್ರವನ್ನು ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಫೆನ್ಸಿಂಗ್ ಕ್ರೀಡೆಯಲ್ಲಿ ವಿಶ್ವ ಚಾಂಪಿಯನ್ಶಿಪ್ ಪದಕವನ್ನು ಗೆದ್ದಂತಹ ಆಟಗಾರ್ತಿ ಯಾರು ಅಂತ ಕಮೆಂಟ್ ಮಾಡಿ. ಲಾಸ್ಟ್ ಸೆಷನ್ನಲ್ಲಿ IUCN ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋವನ್ನು ಮಾಡಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದ್ರಿ. ಸೊ ಹೀಗಾಗಿ ಅದರ ಒಂದು ಕಂಟೆಂಟನ್ನು ಪ್ರಿಪೇರ್ ಮಾಡಿಕೊಂಡು ಈಗ ಡಿಸ್ಕಸ್ ಮಾಡೋಣ ಡೀಟೇಲ್ ಆಗಿ IUCN ಬಗ್ಗೆ. IUCN ಅಂತಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆಫ್ ಫ್ಲೋರಾ ಆ್ಯಂಡ್ ಫೌನಾ ಅಂತ, ಅಥವಾ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕಾದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಹೆಸರಿನಲ್ಲೇ ಸೂಚಿಸುವ ಹಾಗೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ನಿಸರ್ಗ ಅಥವಾ ಪರಿಸರವನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಸ್ಟಾರ್ಟ್ ಮಾಡಲಾದಂತಹ ಒಂದು NGO ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ NGO IUCN ಅಂತ ನಾವು ಗುರುತಿಸ್ಬೋದು. 1948ನೇ ಇಸವಿಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಫ್ರಾನ್ಸ್ ದೇಶದಲ್ಲಿ ಈ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಪ್ರೊಟೆಕ್ಷನ್ ಆಫ್ ನೇಚರ್ IUPN ಅನ್ನುವ ಒಂದು ಹೆಸರಿನಿಂದ ಈ ಒಂದು ಸಂಸ್ಥೆಯನ್ನು ಒಂದು ಸಮ್ಮೇಳನದ ಮೂಲಕ ಸ್ಥಾಪನೆ ಮಾಡಲಾಗಿತ್ತು. ನಂತರ 1956ನೇ ಇಸವಿಯಲ್ಲಿ ಏನಾಗುತ್ತೆ ಅಂತಂದರೆ ಈ ಹೆಸರನ್ನು ಬದಲಾಯಿಸಿ IUCN ಅಂತ ಇದರ ಒಂದು ಹೆಸರನ್ನು ಮರುನಾಮಕರಣ ಮಾಡಲಾಗುತ್ತೆ. IUCN ಅಂತಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ. ಇದರ ಮುಖ್ಯ ಕಚೇರಿ ಎಲ್ಲಿದೆ ಅಂತಂದರೆ ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡ್ ಅನ್ನುವ ನಗರದಲ್ಲಿ ಈ IUCNನ ಮುಖ್ಯ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ ಲೊಕೇಟ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಸೊ ಇದರ ಸ್ಥಾಪನೆ ಬಂದುಬಿಟ್ಟು 1948, ನಮ್ಮ ಸ್ವತಂತ್ರ ಸಿಕ್ಕ 1 ವರ್ಷದ ನಂತರ ಅಂತ ನೆನ್ಪಿಟ್ಕೋಬೋದು. ಸೊ IUCN ಸಾಕಷ್ಟು ಎನ್ವೈರ್ಮೆಂಟ್ ರಿಲೇಟ್ ಆಗಿ ಸಾಕಷ್ಟು ಇಂಪಾರ್ಟೆನ್ಸನ್ನು ಹೊಂದಿರುವಂತಹ ಮತ್ತು ಸಾಕಷ್ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವೇಟೇಜನ್ನು ಹೊಂದಿರುವಂಥ ಒಂದು ಕಾನ್ಸೆಪ್ಟ್ ಆಗುತ್ತೆ. ಸೊ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನೀವೆಲ್ಲ ನೋಟ್ ಮಾಡ್ಕೊಳ್ಳಿ, ಅದರ್ವೈಸ್ ಈ PDF ಅನ್ನು ನಾನು ಡೈರೆಕ್ಟ್ಲಿ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಕ್ಲಿಯರ್ ಆಯ್ತಲ್ಲ. ಇನ್ನು ಮುಖ್ಯವಾಗಿ ಈ IUCN ಸಂಸ್ಥೆಯ ವಿಷನ್ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಪ್ರಕೃತಿಯಲ್ಲಿ ಇರುವಂತಹ
ನಿಸರ್ಗ ಆಗಿರ್ಬೋದು, ಈ ನೈಸರ್ಗಿಕ ಸಂಪನ್ಮೂಲಗಳು, ಅದರಲ್ಲೂ ಮುಖ್ಯವಾಗಿ ಈ ವಿಶೇಷ ಪ್ರಭೇದಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಪ್ರಭೇದಗಳ ಸಂಖ್ಯೆಯನ್ನು ಮೌಲ್ಯೀಕರಿಸುವುದರೊಂದಿಗೆ ಅವುಗಳ ಸಂರಕ್ಷಣೆಗೆ ಜಗತ್ತಿನಾದ್ಯಂತ ಒಂದು ನ್ಯಾಯಯುತವಾದಂತಹ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ IUCN ಸಂಸ್ಥೆ ಪ್ರಮುಖವಾದಂತಹ ಒಂದು ವಿಷನನ್ನು ಹೊಂದಿದೆ ಅಥವಾ ಒಂದು ದೃಷ್ಟಿಕೋನವನ್ನು ಹೊಂದಿದೆ. ಇನ್ನು ಇದರ ಮುಖ್ಯವಾದಂತಹ ಮಿಷನ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಇದು ಮುಖ್ಯವಾಗಿ ಈ ಸಮಗ್ರತೆ ಮತ್ತು ವೈವಿಧ್ಯತೆಯನ್ನು, ಈ ಪರಿಸರ ಸಂರಕ್ಷಣೆಯಂಥ ಒಂದು ಉದ್ದೇಶದಿಂದ ಪರಿಸರದಲ್ಲಿ ವಾಸಿಸುವಂತಹ ಪ್ರಭೇದಗಳನ್ನು, ಅದರಲ್ಲೂ ಕೂಡ ಈ ವಿಶೇಷ ಪ್ರಭೇದಗಳ ಸಂರಕ್ಷಣೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಸಮಗ್ರತೆಯನ್ನು ಮತ್ತು ಡೈವರ್ಸಿಟಿಯನ್ನು ಎನ್ಶೋರ್ ಮಾಡುವಂತಹ ಉದ್ದೇಶದಿಂದ ಸಮಾಜದ ಎಲ್ಲ ವರ್ಗಗಳ ಮೇಲೆ ಒಂದು ಇನ್ಫ್ಲೂಯೆನ್ಸನ್ನು ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಅವುಗಳ ಸಂರಕ್ಷಣೆಯ ಕುರಿತಾಗಿ ಪ್ರೋತ್ಸಾಹವನ್ನು ಮಾಡುವಂತಹ ನಿಟ್ಟಿನಲ್ಲಿ ಈ ನೈಸರ್ಗಿಕ ಸಂಪನ್ಮೂಲಗಳ ಸಮಾನವಾದಂತಹ ಮತ್ತು ಪರಿಸರೀಯವಾದಂತಹ ಒಂದು ಸಮರ್ಥನೀಯ ಬಳಕೆಯನ್ನು ಎನ್ಶೋರ್ ಮಾಡಿಕೊಳ್ಳುವುದು, ಖಾತ್ರಿಪಡಿಸಿಕೊಳ್ಳುವಂತಹ ಒಂದು ಮಿಷನನ್ನು IUCN ಸಂಸ್ಥೆ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ IUCN ಬಗ್ಗೆ ರೆಡ್ ಲಿಸ್ಟ್ ಅಂತ ನೀವೆಲ್ಲ ಕೇಳಿರ್ಬೋದು. ರೆಡ್ ಲಿಸ್ಟ್ ಅಥವಾ ಕೆಂಪು ಪಟ್ಟಿ, IUCN ಕೆಂಪು ಪಟ್ಟಿ ಅಂತ ನೀವೆಲ್ಲ ಓದಿರ್ಬೋದು. ಸೊ ಇದನ್ನು ರೆಡ್ ಡೇಟಾ ಬುಕ್ ಅಥವಾ IUCNನ ಕೆಂಪು ಪಟ್ಟಿ ಅಂತ ನಾವು ಗುರುತಿಸ್ಬೋದು. ಸೊ ಇದರಲ್ಲಿ ಮುಖ್ಯವಾಗಿ 9 ವಿಶೇಷ ವರ್ಗಗಳನ್ನು, ಭೂಮಿಯ ಮೇಲೆ ವಾಸಿಸ್ತಾ ಇರುವಂತಹ ಪ್ರಮುಖ ಪ್ರಭೇದಗಳ 9 ವಿಶೇಷ ವರ್ಗಗಳನ್ನಾಗಿ ಕ್ಯಾಟಗರೈಸ್ ಮಾಡುವುದರ ಮೂಲಕ ಅವುಗಳ ಸಂರಕ್ಷಣೆಗೆ ಒಂದು ಹಂತದವರೆಗೆ ಅವುಗಳ ಒಂದು ಸಂರಕ್ಷಣೆ ಮಾಡುವಂತಹ ಒಂದು ಕ್ರೈಟೇರಿಯಾ ಅಥವಾ ಮಾನದಂಡವನ್ನು ರೂಪಿಸುತ್ತದೆ ಈ IUCN ರೆಡ್ ಡೇಟಾ ಬುಕ್. ಯಾವ ರೀತಿ ಅಂತ ಕ್ಲಿಯರ್ ಆಗಿ ಈಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ 9 ವಿಶೇಷ ವರ್ಗಗಳನ್ನು ಇದರಲ್ಲಿ ಕ್ಯಾಟಗರೈಸ್ ಮಾಡಲಾಗಿದ್ದು, ಅದರಲ್ಲೂ ಮುಖ್ಯವಾಗಿ ಈ IUCNನಿಂದ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳನ್ನು ಗುರುತಿಸುವುದು, ಅವುಗಳನ್ನು ಮೌಲ್ಯೀಕರಿಸುವುದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅಂದರೆ ಅವುಗಳ ಸಂಖ್ಯೆಗಳನ್ನು ಪತ್ತೆ ಹಚ್ಚುವುದು ಮತ್ತು ಬೆದರಿಕೆಗೆ ಒಳಗಾದಂತಹ ಜಾತಿಗಳನ್ನು ಅಥವಾ ಪ್ರಜಾತಿಗಳನ್ನು ಗುರುತಿಸಿ ಈ 3 ಪ್ರಮುಖವಾದಂತಹ 9ರಲ್ಲಿ 3 ಪ್ರಮುಖವಾದಂತಹ ವರ್ಗೀಕರಣವನ್ನು ಮಾಡಲಾಗಿದೆ. ವಿಶೇಷವಾಗಿ ಈ 3 ವರ್ಗಗಳ ಮೇಲೆ IUCN ರೆಡ್ ಡೇಟಾ ಬುಕ್ ಏನಿದೆ ಫೋಕಸನ್ನು ಮಾಡುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದರಲ್ಲಿ ಮುಖ್ಯವಾಗಿ ಮೊದಲನೇದು ಯಾವುದು ಅಂತಂದರೆ ದುರ್ಬಲ ಅಥವಾ ವಲ್ನರೇಬಲ್ ಕ್ಯಾಟಗರಿ. ಎರಡನೇದು ಯಾವುದು ಅಂತಂದರೆ ಅಳಿವಿನಂಚಿನಲ್ಲಿರುವಂತಹ ಅಥವಾ ಎಂಡೇಂಜರ್ಡ್ ಸ್ಪೆಸೀಸ್ ಅಂತ ಕರೀತಾರೆ. ಎಂಡೇಂಜರ್ಡ್ ಸ್ಪೀಸೀಸ್. ನಂತರ ತೀವ್ರ ಅಳಿವಿನಂಚಿನಲ್ಲಿರುವಂತಹ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಈ 3 ಪ್ರಮುಖವಾದಂತಹ ಕ್ಯಾಟಗರಿಗಳ ಮೇಲೆ ಫೋಕಸನ್ನು ಮಾಡಿ ಆ ವರ್ಗದಲ್ಲಿ ಬರುವಂತಹ ಪ್ರಾಣಿ, ಪಕ್ಷಿ ಮತ್ತು ಸಸ್ಯ ಪ್ರಭೇದಗಳನ್ನು ಸಂರಕ್ಷಣೆ ಮಾಡುವಂತಹ ಮುಖ್ಯ ಜವಾಬ್ದಾರಿಯನ್ನು ಮತ್ತು ಸಮಾಜದ ಮೇಲೆ ಒಂದು ವಿಶೇಷ ಪ್ರಭಾವವನ್ನು ಬೀರುವಂತಹ ಒಂದು ಸಂಸ್ಥೆ ಯಾವುದು ಅಂತಂದರೆ IUCN ಅನ್ನುವ NGO ಆಗಿದೆ ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಆಗಲೇ ತಿಳಿಸಿದ ಹಾಗೆ ಈ 9 ವಿಭಾಗಗಳನ್ನು, ಪ್ರಾಣಿಗಳ ವಿಭಾಗಗಳನ್ನು ಮಾಡಲಾಗಿದ್ದು, ಅದರಲ್ಲಿ ಈ NE ಅಂದರೆ ನಾಟ್ ಇವ್ಯಾಲ್ಯುಯೇಟೆಡ್ ಅಂತ ಬರುತ್ತೆ. ಮೊದಲನೇದು ವರ್ಗೀಕರಣ ನಾಟ್ ಇವ್ಯಾಲ್ಯುಯೇಟೆಡ್ ಅಂತಂದರೆ ಈ ಪರಿಸರದಲ್ಲಿರುವಂತಹ ಸಮರ್ಪಕವಾಗಿ ಸಂಖ್ಯೆಯನ್ನು ಹೊಂದಿರುವಂತಹ ಪ್ರಭೇದಗಳನ್ನು ನಾಟ್ ಇವ್ಯಾಲ್ಯುಯೇಟೆಡ್ ಅನ್ನುವ ಕ್ಯಾಟಗರಿಯಲ್ಲಿ ಹಾಕಲಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಪರಿಸರದಲ್ಲಿ ಅಥವಾ ನಮ್ಮ ಸುತ್ತಮುತ್ತಲೂ ಕಾಣುವಂತಹ ನಾಯಿಗಳಾಗಿರ್ಬೋದು, ಬೆಕ್ಕುಗಳಾಗಿರ್ಬೋದು, ಸೊ ಈ ಸಾಮಾನ್ಯ ಬೆಕ್ಕುಗಳಾಗಿರ್ಬೋದು, ಈ ರೀತಿಯಾದಂತಹ ಪ್ರಾಣಿಗಳನ್ನು ಈಗ ಸದ್ಯಕ್ಕೆ ನಾಟ್ ಇವ್ಯಾಲ್ಯುಯೇಟೆಡ್ ಅನ್ನುವ ವರ್ಗದಲ್ಲಿ ಸೇರಿಸಲಾಗುತ್ತೆ. ಅಂದರೆ ಅವುಗಳ ಒಂದು ಸಂರಕ್ಷಣೆಯ ಬಗ್ಗೆ ಹೆಚ್ಚಿನ ಒಂದು ಹೈಲೈಟನ್ನು ಅಥವಾ ಮಹತ್ವವನ್ನು ನೀಡುವಂಥ ಅವಶ್ಯಕತೆ ಇಲ್ಲ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಎರಡನೇ ಕ್ಯಾಟಗರಿ ಯಾವುದು ಅಂತಂದರೆ ಡೇಟಾ ಡೆಫಿಷಿಯೆಂಟ್. ಅಪರೂಪದ ಕೆಲವೊಂದಿಷ್ಟು ವರ್ಷಗಳಲ್ಲಿ, ಎಷ್ಟೋ ವರ್ಷಗಳ ನಂತರ ಕಂಡುಬರುವಂತಹ ಪ್ರಾಣಿ, ಪಕ್ಷಿ ಅಥವಾ ಕೀಟಗಳಾಗಿರ್ಬೋದು, ಸೊ ಈ ರೀತಿಯಾದಂತಹ ಜೀವಿಗಳನ್ನು ಡೇಟಾ ಡೆಫಿಷಿಯೆಂಟ್ ಅಂತ ಗುರುತಿಸಲಾಗುತ್ತೆ. ಅಂದರೆ ಅವುಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡದೇ ಇರುವಂತಹ ಪ್ರಾಣಿಗಳನ್ನು ಈ ಒಂದು ಕ್ಯಾಟಗರಿಯಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ಅದಾದ ನಂತರ ಲೀಸ್ಟ್ ಕನ್ಸರ್ನ್ಡ್ ಅಂತ. ಸೊ ಲೀಸ್ಟ್ ಕನ್ಸರ್ನ್ ಅಂತಂದರೆ ಈ ಅತಿ ಹೆಚ್ಚಿನ ಒಂದು ಕಾಳಜಿಯನ್ನು ಅಥವಾ ಒಂದು ಕನಿಷ್ಠ ಕಾಳಜಿಯನ್ನು ನೀಡಲಾದಂತಹ ಒಂದು ಪ್ರಾಣಿಗಳನ್ನು ಲೀಸ್ಟ್ ಕನ್ಸರ್ನ್ಡ್ ಅನ್ನುವ ಕ್ಯಾಟಗರಿಯಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ನಂತರ ಈ ನಿಯರ್ ಥ್ರೆಟನ್ಡ್ ಅಂತ NT ಅಂತ ಬರುತ್ತೆ. ಸೊ ಈ ನಿಯರ್ ಥ್ರೆಟನ್ಡ್ ಅಂತಂದರೆ ಮುಂದಿನ ವರ್ಷಗಳಲ್ಲಿ ಈಗ ಸದ್ಯಕ್ಕೆ ತೋರಿಸ್ತಾ ಇರುವಂತಹ ನಿಷ್ಕಾಳಜಿ ಆಗಿರ್ಬೋದು ಅಥವಾ ಒಂದು ಇಗ್ನೋರೆನ್ಸ್ ಆಗಿರ್ಬೋದು, ಸೊ ಆ ಒಂದು
ಕಾಳಜಿಯನ್ನು ತೋರಿಸದೆ ಹೋದರೆ ಮುಂದಿನ ವರ್ಷಗಳಲ್ಲಿ ಅವುಗಳು ಕೂಡ ಅಂತಹ ಪ್ರಾಣಿ ಪಕ್ಷಿಗಳು ಕೂಡ ಥ್ರೆಟನ್ಡ್ ಅಥವಾ ಒಂದು ಅಳಿವಿನಂಚಿನಲ್ಲಿ ಹೋಗುವಂತಹ ಸಾಧ್ಯತೆ ಇದೆ ಅನ್ನುವ ಒಂದು ಪ್ರಾಣಿ ವರ್ಗಗಳನ್ನು ನಿಯರ್ ಥ್ರೆಟನ್ಡ್ ಅನ್ನುವ ಕ್ಯಾಟಗರಿಯಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ಸೊ ಇನ್ನು ಮುಖ್ಯವಾಗಿ ನಾವು ಫೋಕಸ್ ಮಾಡಬೇಕಾಗಿರೋದು ವಲ್ನರೇಬಲ್, ಎಂಡೇಂಜರ್ಡ್ ಆ್ಯಂಡ್ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ. ಸೊ ಈ 3 ವರ್ಗಗಳ ಮೇಲೆ ನಾವು ಫೋಕಸ್ ಮಾಡಬೇಕಾಗುತ್ತೆ. ವಲ್ನರೇಬಲ್ ಅಂದರೆ ದುರ್ಬಲ ವರ್ಗ, ಎಂಡೇಂಜರ್ಡ್ ಅಳಿವಿನಂಚಿನಲ್ಲಿರುವಂತಹ, ಕ್ರಿಟಿಕಲಿ ಎಂಡೇಂಜರ್ಡ್ ಅಂತಂದರೆ ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತಹ ಈ 3 ವರ್ಗಗಳನ್ನು ಫೋಕಸ್ ಮಾಡಿ ನಾವು ಡಿಸ್ಕಸ್ ಮಾಡೋಣ. ಅದಾದ ನಂತರ ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಅಂತಂತಂದರೆ ಈ ಕಾಡಿನಲ್ಲಿ ಅಳಿದು ಹೋಗಿರುವಂತಹ ಪ್ರಜಾತಿಗಳನ್ನು ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಅಂತ ಗುರುತಿಸಲಾಗುತ್ತೆ. ಅಂದರೆ ಇವುಗಳ ಸ್ಯಾಂಪಲ್ಗಳನ್ನು ನಾವು ನೋಡಬೇಕು ಅಂದರೆ, ಈ ಪ್ರಾಣಿ ಅಥವಾ ಪಕ್ಷಿಗಳ ಸ್ಯಾಂಪಲ್ಗಳನ್ನು ನೋಡಬೇಕು ಅಂತಂದರೆ ಒಂದು ಝೂಗಳಲ್ಲಿ ಅಥವಾ ಈ ಕನ್ಸರ್ವೇಟಿವ್ ಫಾರೆಸ್ಟ್ಗಳಲ್ಲಿ ಆಗಿರ್ಬೋದು, ಅಥವಾ ಈ ಎಕ್ಸ್ ಸಿಟು ಕನ್ಸರ್ವೇಷನ್ ಅಂತ ಏನು ಕರಿತೇವೆ, ಅಂದರೆ ವಿಶೇಷವಾದಂತಹ ಲ್ಯಾಬ್ರೇಟರಿಗಳಲ್ಲಿ ಆಗಿರ್ಬೋದು, ಅಥವಾ ಈ ಒಂದು ಝೂಗಳಲ್ಲಿ ಪ್ರಯೋಗಾಲಯಗಳಲ್ಲಿ ಮಾತ್ರ ಈ ರೀತಿಯಾದಂತಹ ಪ್ರಾಣಿಗಳನ್ನು ನಾವು ಕಾಣ್ಬೋದು. ಆದರೆ ಈಗ ಓಪನ್ ಆಗಿ ಕಾಡಿನಲ್ಲಿ ಈ ರೀತಿಯಾದಂಥ ಪ್ರಾಣಿಗಳನ್ನು ನಾವು ಗುರುತಿಸಲು ಸಾಧ್ಯ ಆಗುವುದಿಲ್ಲ. ಅದೇ ರೀತಿಯಾಗಿ ಎಕ್ಸ್ಟಿಂಕ್ಟ್ ಅಂತಂತಂದರೆ ಅಳಿದು ಹೋದಂತಹ ಪ್ರಜಾತಿಗಳನ್ನು ಈ ಎಕ್ಸ್ಟಿಂಕ್ಟ್ ಅನ್ನುವ ಕ್ಯಾಟಗರಿಯಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ಈ ಮ್ಯಾಮತ್ ಆಗಿರ್ಬೋದು, ಅಥವಾ ಈ ನಾವು ಈಗ ರೀಸೆಂಟ್ಲಿ ಡಿಸ್ಕಸ್ ಮಾಡಿದಂತಹ ತಸ್ಮೇನಿಯನ್ ನ್ಯೂಸ್ನಲ್ಲಿ ಬಂದಿತ್ತು ತಸ್ಮೇನಿಯನ್ ಟೈಗರ್ ಆಗಿರ್ಬೋದು, ಇವುಗಳನ್ನು ಡೋಡೋ ಅನ್ನುವ ಪಕ್ಷಿ ಆಗಿರ್ಬೋದು, ಆರ್ಕಿಯಾಪ್ಟ್ರಿಕ್ಸ್ ಆಗಿರ್ಬೋದು, ಡೈನೋಸಾರ್ಸ್ಗಳಾಗಿರ್ಬೋದು, ಈ ರೀತಿಯಾಗಿ ಇಂಥ ಪ್ರಾಣಿಗಳನ್ನು ಎಕ್ಸ್ಟಿಂಕ್ಟ್ ಅಂತ ಗುರುತಿಸಲಾಗಿದೆ. ಸೊ ಈ ಒಂದು ಕ್ಯಾಟಗರಿಯಲ್ಲಿ ಟೋಟಲ್ 9 ಕ್ಯಾಟಗರಿಯಲ್ಲಿ ನಾವು ಫೋಕಸ್ ಮಾಡಬೇಕಾಗಿರೋದು ವಲ್ನರೇಬಲ್, ಎಂಡೇಂಜರ್ಡ್ ಆ್ಯಂಡ್ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ. ಸೊ ವಲ್ನರೇಬಲ್ ಕ್ಯಾಟಗರಿಯಲ್ಲಿ ಕಂಡುಬರುವಂತಹ ನಮ್ಮ ದೇಶದ ಪ್ರಮುಖ ಪ್ರಾಣಿ ಪಕ್ಷಿಗಳು ಯಾವುವು ಅಂತ ತಿಳ್ಕೊಳ್ಳೋದಾದರೆ, ಗ್ರೇಟ್ ಹಾರ್ನ್ ಬಿಲ್ ಅನ್ನುವ ಈ ಒಂದು ಪಕ್ಷಿ, ಇವೆಲ್ಲ ಸುಂದರವಾಗಿ ಕಂಡುಬರುವಂತಹ ಈ ಒಂದು ಗ್ರೇಟ್ ಹಾರ್ನ್ ಬಿಲ್ ಅಂತಂದರೆ ಅದರ ಕೊಕ್ಕನ್ನು ನೋಡಿದರೆ ಯಾವ ರೀತಿಯಾಗಿರುತ್ತೆ ಅಂತಂದರೆ ಈ ರೀತಿಯಾಗಿ ಕೊಂಬಿನಂತೆ ಕಾಣುವಂತಹ ಒಂದು ಕೊಕ್ಕನ್ನು ಹೊಂದಿರುವಂತಹ ಪಕ್ಷಿಯನ್ನು ಗ್ರೇಟ್ ಹಾರ್ನ್ ಬಿಲ್ ಅಥವಾ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಅಂತ ಕೂಡ ನಾವು ಗುರುತಿಸ್ತೇವೆ. ಸೊ ಈ ಪ್ರಾಣಿಯನ್ನು ಅಥವಾ ಪಕ್ಷಿಯನ್ನು ಈ ವಲ್ನರೇಬಲ್ ಕ್ಯಾಟಗರಿಯಲ್ಲಿ, ದುರ್ಬಲ ಕ್ಯಾಟಗರಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ದುರ್ಬಲ ಅನ್ನುವ ವಿಭಾಗದಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಅದೇ ರೀತಿಯಾಗಿ ಮಗರ್ ಅನ್ನುವ ಈ ಮೊಸಳೆ ಅಥವಾ ಮಗರ್ ಕ್ರೊಕೊಡೈಲ್ ಆಗಿರ್ಬೋದು, ಆಲಿವ್ ರಿಡ್ಲಿ ಟರ್ಟಲ್ ಪ್ರತಿ ವರ್ಷವೂ ಕೂಡ ಇತರ ದೇಶಗಳಿಂದ ನಮ್ಮ ಈ ಒಡಿಶಾದ ಕರಾವಳಿಯಲ್ಲಿ, ಋಷಿಕುಲ್ಯ ಅನ್ನುವ ಕರಾವಳಿಯಲ್ಲಿ ಬೀಚಸ್ಗಳಲ್ಲಿ ಈ ಮೊಟ್ಟೆ ಇಡುವ ಅಥವಾ ಸಂತಾನೋತ್ಪತ್ತಿ ಮಾಡುವ ಉದ್ದೇಶದಿಂದ ಆಲಿವ್ ರಿಡ್ಲಿ ಟರ್ಟಲ್ಸ್ಗಳು ಬರುತ್ತವೆ, ಆಮೆಯ ಪ್ರಜಾತಿಗಳು. ಸೊ ಇವುಗಳನ್ನು ಕೂಡ ನೀವು ನೋಡಿರ್ಬೋದು ಅಥವಾ ನಾವು ಕೂಡ ಡಿಸ್ಕಸ್ ಮಾಡಿದ್ದೇವೆ ನ್ಯೂಸ್ ಪೇಪರ್ನಲ್ಲಿ ಬಂದಂಥ ಮಾಹಿತಿಯನ್ನು. ನಂತರ ಈ ಹಿಮ ಚಿರತೆಗಳು, ಸ್ನೋ ಲೆಪರ್ಡ್ ಆಗಿರ್ಬೋದು, ಡುಗಾಂಗ್ ಅನ್ನುವ ಈ ಸಮುದ್ರದಲ್ಲಿ ವಾಸಿಸುವಂತಹ ಸಸ್ಯಾಹಾರಿ ಪ್ರಾಣಿ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇದರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಸ್ನೋ ಲೆಪರ್ಡ್ ಆಗಿರ್ಬೋದು, ಡುಗಾಂಗ್ ಆಗಿರ್ಬೋದು, ಆಲಿವ್ ರಿಡ್ಲಿ ಟರ್ಟಲ್ ಆಗಿರ್ಬೋದು, ಇವೆಲ್ಲ ವಲ್ನರೇಬಲ್ ಕ್ಯಾಟಗರಿಯಲ್ಲಿ ಬರುತ್ತವೆ. ನಂತರ ಎಂಡೇಂಜರ್ಡ್ ಸ್ಪೀಸೀಸ್ ಅಂತಂದರೆ ಈ ಗೋಲ್ಡನ್ ಲಂಗೂರ್ ಅನ್ನುವ ಮಂಗನ ಪ್ರಜಾತಿಗೆ ಸೇರಿದಂತಹ ಪ್ರಾಣಿ ಆಗಿರ್ಬೋದು, ಢೋಲೆ ಅನ್ನುವ ಈ ಕಾಡು ನಾಯಿಯ ಪ್ರಜಾತಿಯ ಒಂದು ಪ್ರಾಣಿ, ವೈಲ್ಡ್ ಡಾಗ್ ಅಂತ, ಇಂಡಿಯನ್ ವೈಲ್ಡ್ ಡಾಗ್ ಅಂತ ಕರೀತಾರೆ ಇದನ್ನ, ಢೋಲೆ ಅಂತ. ನಂತರ ನಿಲ್ಗಿರಿ ಟಹರ್ ಅನ್ನುವ ಮೇಕೆ ಅಥವಾ ಆಡಿನ ಪ್ರಜಾತಿಗೆ ಸೇರಿದಂತಹ ಕಾಡಿನಲ್ಲಿ ವಾಸಿಸುವಂತಹ ಮತ್ತು ತಮಿಳುನಾಡಿನ ರಾಜ್ಯ ಪ್ರಾಣಿಯಾಗಿರುವಂತಹ ನಿಲ್ಗಿರಿ ಟಹರ್, ಇದನ್ನು ಕೂಡ ಎಂಡೇಂಜರ್ಡ್ ಸ್ಪೀಸೀಸ್ ಅಥವಾ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ ಅಂತ ಗುರುತಿಸಲಾಗಿದೆ, ನೀಲಗಿರಿ ಟಹರನ್ನು. ನಂತರ ಪ್ಯಾಂಗೋಲಿನ್ಸ್ ಅಂತಂದರೆ ಚಿಪ್ಪು ಹಂದಿ ಅಂತ ನಾವೆಲ್ಲ ನ್ಯೂಸ್ ಪೇಪರ್ನಲ್ಲಿ ಮೇಲಿಂದ ಮೇಲೆ ನೋಡ್ತಾ ಇರ್ತೀವಿ. ಸೊ ಅವುಗಳ ಚಿಪ್ಪಿಗಳಿಗೆ ಸಾಕಷ್ಟು ಬೆಲೆ ಇರುವುದರಿಂದ ಅವುಗಳ ಕಳ್ಳ ಸಾಗಾಣಿಕೆ ಮಾಡುವುದು ಅಥವಾ ಅವುಗಳನ್ನು ಕೊಲ್ಲುವಂತಹ ಕೃತ್ಯಗಳು ನಡೀತಾ ಇರುತ್ತೆ. ಸೊ ಪ್ಯಾಂಗೋಲಿನನ್ನು ಕೂಡ ಎಂಡೇಂಜರ್ಡ್ ಸ್ಪೀಸೀಸ್ನಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ನಂತರ ಈ ಸಿಂಧೂ ನದಿಯಲ್ಲಿ ಕಂಡುಬರುವಂತಹ ಇಂಡಸ್ ರಿವರ್ ಡಾಲ್ಫಿನ್ಗಳು, ಡಾಲ್ಫಿನ್ ಅನ್ನುವ ಮೀನು. ಅದೇ ರೀತಿಯಾಗಿ ಈ ಗ್ಯಾಂಜೆಟಿಕ್ ಅಥವಾ ಗಂಗಾ ನದಿಯಲ್ಲಿ ಕಂಡುಬರುವಂತಹ ಗ್ಯಾಂಜೆಟಿಕ್ ಡಾಲ್ಫಿನ್ಸ್ಗಳು, ಇವೆಲ್ಲ ಎಂಡೇಂಜರ್ಡ್ ಸ್ಪೀಸೀಸ್ನಲ್ಲಿ ಬರುವಂತಹ ಪ್ರಾಣಿಗಳ ಒಂದು ಪಟ್ಟಿಯಾಗಿದೆ. ನಂತರ ಕ್ರಿಟಿಕಲಿ ಎಂಡೇಂಜರ್ಡ್ ಅಂದರೆ ಪರಿಸರದಲ್ಲಿ ಅತಿ ವಿರಳವಾದಂತಹ, ಅತಿ ಕಡಿಮೆ ಸಂಖ್ಯೆಯ ಒಂದು ಸ್ಯಾಂಪಲ್ಸ್ಗಳನ್ನು ಅಥವಾ
ಸಂಖ್ಯೆಯನ್ನು ಹೊಂದಿರುವಂತಹ ಪ್ರಾಣಿ ಪಕ್ಷಿಗಳ ಪ್ರಜಾತಿಗಳನ್ನು ಕ್ರಿಟಿಕಲ್ಲಿ ಎಂಡೇಂಜರ್ಡ್ ಸ್ಪೀಸೀಸ್ ಅಂದರೆ ಇವುಗಳ ಸಂರಕ್ಷಣೆಗೆ ಅತಿ ಹೆಚ್ಚಿನ ಮಹತ್ವವನ್ನು ನೀಡುವಂತಹ ಅವಕಾಶ ಇದೆ ಅಂತ IUCN ಸಂಸ್ಥೆಯ ಮೂಲಕ ಇವುಗಳನ್ನು ಕ್ರಿಟಿಕಲ್ಲಿ ಎಂಡೇಂಜರ್ಡ್ ಸ್ಪೀಸೀಸ್ ಅನ್ನುವ ಪಟ್ಟಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಫಾರ್ ಎಕ್ಸಾಂಪಲ್, ಈ ನಿಕೋಬಾರ್ನಲ್ಲಿ ಕಂಡುಬರುವಂತಹ ವೈಟ್ ಟೇಲ್ಡ್ ಶ್ರೀವ್ ಅಂತಂದರೆ ಇದು ಇಲಿ ಅಥವಾ ಅಳಿಲಿನ ಜಾತಿಯ ಒಂದು ಪ್ರಾಣಿಯಾಗುತ್ತೆ. ನಂತರ ಪಿಗ್ಮಿ ಹಾಗ್ ಅಂದರೆ ಇದು ಒಂದು ವಿಶೇಷ ಚಿಕ್ಕದಾಗಿ ಕಂಡುಬರುವಂತಹ ಹಂದಿಯ ಪ್ರಜಾತಿಯ ಒಂದು ಪ್ರಾಣಿ ಪಿಗ್ಮಿ ಹಾಗ್ ಅಂತ. ನಂತರ ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಇದರ ಒಂದು ಹೈಲೈಟಿಂಗ್ ಪಾಯಿಂಟ್ ಏನು ಅಂತಂದರೆ ಇತ್ತೀಚೆಗೆ ಕಂಡುಬಂದಂತಹ ಮಾಹಿತಿಯ ಪ್ರಕಾರ ಕೇವಲ 150 ಸಂಖ್ಯೆಯ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳು ಮಾತ್ರ ವಾಸಿಸ್ತಾ ಇವೆ ಅಂತ. ಇವುಗಳ ಸಂರಕ್ಷಣೆಗೆ ಮಹತ್ವದ ಒಂದು ಎಂಪ್ಯಾಸೈಸನ್ನು ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ನಿಂದ ಒಂದು ಆರ್ಡರನ್ನು ಮಾಡಲಾಗಿತ್ತು ರಾಜಸ್ಥಾನ ಸರ್ಕಾರಕ್ಕೆ. ಸೊ ಈ ರಾಜಸ್ಥಾನದ ರಾಜ್ಯ ಪಕ್ಷಿಯಾಗಿ ಕೂಡ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡನ್ನು ನಾವು ಗುರುತಿಸ್ತೇವೆ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ GIB. ಬೆಂಗಾಲ್ ಫ್ಲೋರಿಕನ್ ಅನ್ನುವ ಈ ಒಂದು ಕೊಕ್ಕರೆ ಜಾತಿಯ ಪಕ್ಷಿಯಾಗಿರ್ಬೋದು. ಮತ್ತು ಈ ಬೆಂಗಾಲ್ ರೂಫ್ ಟರ್ಟಲ್ ಅಂತಂದರೆ ಇದು ಆಮೆಯ ಪ್ರಜಾತಿ. ನಂತರ ಘರಿಯಾಲ್ ಅನ್ನುವ ಇದು ಮೊಸಳೆಯ ಪ್ರಜಾತಿಯ ಒಂದು ಪ್ರಾಣಿ. ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ರಾಣಿ ಪಕ್ಷಿಗಳನ್ನು ಕ್ರಿಟಿಕಲ್ಲಿ ಎಂಡೇಂಜರ್ಡ್ ಸ್ಪೀಸೀಸ್ನಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಇವು ಭಾರತದಲ್ಲಿ ಕಂಡುಬರುವಂತಹ ವಿಶೇಷ ಪ್ರಜಾತಿಯ ಅಥವಾ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳು ಅಂತ ನಾವು ಗುರುತಿಸ್ಬೋದು. ಸೊ ಈ ಒಂದು ಈಗ ಡಿಸ್ಕಸ್ ಮಾಡಿದಂಗೆ ಪ್ರಾಣಿ ಮತ್ತು ಪಕ್ಷಿಗಳ ಸಂರಕ್ಷಣೆ ಮಾತ್ರ ಅಲ್ಲ, ಸಸ್ಯಗಳ ಪ್ರಜಾತಿಗಳನ್ನು ಕೂಡ ಅಳಿವಿನಂಚಿನಲ್ಲಿರುವಂತಹ ಪ್ರಜಾತಿಗಳನ್ನು ಕೂಡ ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ IUCN ಸಂಸ್ಥೆ ಈ ರೆಡ್ ಲಿಸ್ಟ್ ಡೇಟಾ ಬುಕ್ಕನ್ನು ಪ್ರಿಪೇರ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಸೊ ಇನ್ನು ಡೀಟೇಲ್ ಆಗಿ ನೀವು ಈ ಸ್ಲೈಡ್ಸನ್ನು ನೋಡ್ಕೋಬೋದು ಅಥವಾ ನೋಟ್ ಮಾಡಿ ಇಟ್ಕೊಳ್ಳಿ, ಅಥವಾ ಈ ನೋಟ್ಸನ್ನು ಅಪ್ಲೋಡ್ ಮಾಡ್ತೀನಿ ಡೈರೆಕ್ಟ್ಲಿ ಇವತ್ತು ಸಂಜೆ ಅಥವಾ ನಾಳೆ. IUCN ರೆಡ್ ಲಿಸ್ಟ್ನಲ್ಲಿ ಕಂಡುಬರುವಂತಹ ಈ 9 ಕ್ಯಾಟಗರಿಗಳಲ್ಲಿ ಯಾವ ರೀತಿಯಾದಂತಹ ಮಾನದಂಡ ಅಥವಾ ಕ್ರೈಟೀರಿಯಾಸ್ಗಳನ್ನು ಆಧರಿಸಿ ಈ ಲಿಸ್ಟ್ಗಳನ್ನು ಪ್ರಿಪೇರ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಎಕ್ಸ್ಟಿಂಕ್ಟ್ ಅಥವಾ ಅಳಿದು ಹೋದಂತಹ ಪ್ರಜಾತಿ, ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್, ಕ್ರಿಟಿಕಲ್ಲಿ ಎಂಡೇಂಜರ್ಡ್ ಅಂದರೆ ಏನು ಅಂದರೆ ಅವುಗಳ ಪಾಪ್ಯುಲೇಷನ್ ಅಥವಾ ಅವುಗಳ ಸಂಖ್ಯೆ ಯಾವ ಒಂದು ನಂಬರ್ಗಳನ್ನು ಇದ್ದರೆ ಅವುಗಳನ್ನು ಕ್ರಿಟಿಕಲಿ ಎಂಡೇಂಜರ್ಡನ್ನು ಅಂತ ಒಂದು ಕ್ಯಾಟಗರಿಯಲ್ಲಿ ಹಾಕಲಾಗುತ್ತೆ ಅಂತ. ಮತ್ತು ಅವುಗಳ ಮುಂದಿನ 10 ವರ್ಷಗಳಲ್ಲಿ ಅವುಗಳ ಒಂದು ರಿಸ್ಕ್ ಯಾವ ರೀತಿಯಾಗಿದೆ, ಎಕ್ಸ್ಟಿಂಕ್ಟ್ ಆಗುವಂತಹ ಒಂದು ಅಪಾಯ ಎಷ್ಟು ಇದೆ ಅಂತ ಆ ಒಂದು ಕ್ರೈಟೀರಿಯಾ ಮೇಲೆ ಈ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ಇತರ ಕ್ಯಾಟಗರಿಗಳಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ಎಂಡೇಂಜರ್ಡ್ ಅಂತಂದರೆ ಹೈ ರಿಸ್ಕ್ ಆಫ್ ಎಕ್ಸ್ಟಿಂಕ್ಷನ್ ಇನ್ ವೈಲ್ಡ್ ಅಂದರೆ ಮುಂದಿನ ಸ್ವಲ್ಪ ವರ್ಷಗಳಲ್ಲಿ ಕಾಡಿನಲ್ಲಿ ಅವುಗಳ ಸಂಖ್ಯೆ ನಿರ್ನಾಮವಾಗುವಂತಹ ಸಾಧ್ಯತೆ ಇದೆ ಅಂತ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ. ಸೊ ಅವುಗಳ ಒಂದು ಕ್ರೈಟೀರಿಯಾಗಳನ್ನು ಕೂಡ ನೀಡಲಾಗಿದೆ. ಸೊ ಇದನ್ನ ಜಸ್ಟ್ ನೀವು ಒಮ್ಮೆ ಗೋ ಥ್ರೂ ಮಾಡ್ಕೊಳ್ಳಿ ಅಷ್ಟೇ ಸಾಕು. ಎಕ್ಸಾಮ್ನಲ್ಲಿ ಇಷ್ಟೊಂದು ಡೀಪ್ ಕ್ವಶನ್ಸನ್ನು ಏನೂ ಕೇಳಲ್ಲ. ನಂತರ ವಲ್ನರೇಬಲ್ ಆಗಿರ್ಬೋದು, ನಿಯರ್ ಥ್ರೆಟನ್ಡ್ ಆಗಿರ್ಬೋದು, ಲಿಸ್ಟ್ ಕನ್ಸರ್ನ್ LC, ಡೇಟಾ ಡೆಫಿಷಿಯೆಂಟ್, ನಾಟ್ ಇವ್ಯಾಲ್ಯುಯೇಟೆಡ್. ಸೊ ಈ ರೀತಿಯಾದಂತಹ ಕ್ರೈಟೀರಿಯಾಸ್ಗಳ ಮೂಲಕ ಈ ಒಂದು ರೆಡ್ ಡೇಟಾ ಬುಕ್ಕನ್ನು ಲಿಸ್ಟನ್ನು ಪ್ರಿಪೇರ್ ಮಾಡಲಾಗುತ್ತೆ IUCN ಅನ್ನುವ ಸಂಸ್ಥೆಯ ಮೂಲಕ. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. IUCN ಅನ್ನೋದು ಒಂದು NGO ಆಗಿತ್ತು. 1948ನೇ ಇಸವಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ. ನಂತರ ಇದರ ಮರುನಾಮಕರಣ ಮಾಡಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಇದರ ಫುಲ್ ಫಾರ್ಮ್ ಆಗುತ್ತೆ. ಮತ್ತು ಇದರ ಪ್ರಧಾನ ಕಚೇರಿಯಲ್ಲಿದೆ ಅಂತಂದರೆ ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡ್ ಅನ್ನುವ ನಗರದಲ್ಲಿ ಇದೆ. ಇದರ 9 ಕ್ಯಾಟಗರಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರ ಇದರಲ್ಲಿ 3 ಮುಖ್ಯವಾದಂತಹ ಒಂದು ಕ್ರೈಟೇರಿಯಾ ಏನು ಅಥವಾ ಒಂದು ಕ್ಯಾಟಗರಿ ಯಾವುದು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ವಲ್ನರೇಬಲ್, ಎಂಡೇಂಜರ್ಡ್ ಮತ್ತು ಕ್ರಿಟಿಕಲ್ಲಿ ಎಂಡೇಂಜರ್ಡ್ ಅಂತ. ಈ IUCN ಮುಖ್ಯವಾಗಿ ಈ 3 ಪ್ರಮುಖ ಗುಂಪಿನ ಮೇಲೆ ಫೋಕಸನ್ನು ಮಾಡುತ್ತೆ. ಮತ್ತು ಆ ಲಿಸ್ಟನ್ನಲ್ಲಿ ಬರುವಂತಹ ಪ್ರಾಣಿಗಳ ಸಂರಕ್ಷಣೆಗೆ ಸರ್ಕಾರಗಳು ಅಥವಾ ಜಗತ್ತಿನ ಎಲ್ಲ ಪ್ರಮುಖ ಸಂಸ್ಥೆಗಳು ಫೋಕಸನ್ನು ಮಾಡುವಂತೆ ಪ್ರಭಾವವನ್ನು ಬೀರುತ್ತದೆ. ಇನ್ನು ಮುಂದಿನ ಆರ್ಟಿಕಲ್, ಇತ್ತೀಚೆಗೆ ಆಂಧ್ರ ಪ್ರದೇಶಕ್ಕೆ ವಿಶೇಷ ವರ್ಗದ ಸ್ಥಾನಮಾನ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸನ್ನು ನೀಡಬೇಕು ಅಂತ ಒತ್ತಾಯ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಬಿಹಾರದಿಂದಲೂ ಕೂಡ ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸನ್ನು ಡಿಮ್ಯಾಂಡ್ ಮಾಡಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಇದು ಸಾಕಷ್ಟು ವರ್ಷಗಳ ಹಿಂದಿನ ಬೇಡಿಕೆ ಆಗಿದ್ದರೂ ಕೂಡ ಇಲ್ಲಿಯವರೆಗೂ ಇದನ್ನು ಈಡೇರಿಸಲಾಗಿಲ್ಲ. ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಂದರೆ ಏನು,
ಮತ್ತು ಈ ಒಂದು ಸ್ಟೇಟಸ್ ಅಥವಾ ಈ ಒಂದು ಸ್ಥಾನಮಾನವನ್ನು ಹೊಂದಿದಂತಹ ರಾಜ್ಯಗಳಿಗೆ ಯಾವ ವಿಶೇಷ ಕೊಡುಗೆಗಳನ್ನು ನೀಡಲಾಗುತ್ತೆ ಅಂತ ಡೀಟೇಲ್ ಆಗಿ ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. 1969ನೇ ಇಸವಿಯಲ್ಲಿ 5ನೇ ಫೈನಾನ್ಸ್ ಕಮಿಷನ್ ಅಥವಾ 5ನೇ ಹಣಕಾಸು ಆಯೋಗವನ್ನು ಶ್ರೀ ಮಹಾವೀರ್ ತ್ಯಾಗಿ ಅವರ ನೇತೃತ್ವದಲ್ಲಿ, ಅಥವಾ ಈ ಒಂದು ಫೈನಾನ್ಸ್ ಕಮಿಷನ್ನ ಚೇರ್ಮನ್ ಯಾರಾಗಿದ್ದರು ಅಂತಂದರೆ ಮಹಾವೀರ್ ತ್ಯಾಗಿ ಆಗಿದ್ದರು. 5ನೇ ಫೈನಾನ್ಸ್ ಕಮಿಷನ್. ಸೊ 1969ರ 5th ಫೈನಾನ್ಸ್ ಕಮಿಷನ್ನ ಹಣಕಾಸು ಆಯೋಗದ ಒಂದು ರೆಕಮೆಂಡೇಷನ್ಸ್ಗಳ ಆಧಾರದ ಮೇಲೆ ಭಾರತದಲ್ಲಿರುವಂತಹ ಐತಿಹಾಸಿಕವಾಗಿ ಆರ್ಥಿಕ ಮತ್ತು ಭೌಗೋಳಿಕ ಅನಾನುಕೂಲತೆಗಳ ಕಾರಣಕ್ಕಾಗಿ ಹಿಂದುಳಿದಿರುವಂತಹ ಅಥವಾ ಆರ್ಥಿಕವಾಗಿ ಅಭಿವೃದ್ಧಿ ಆಗದೇ ಇರುವಂತಹ ಕೆಲವೊಂದಿಷ್ಟು ರಾಜ್ಯಗಳನ್ನು ಗುರುತಿಸಿ ಅವುಗಳಿಗೆ ವಿಶೇಷ ವರ್ಗದ ಸ್ಥಾನಮಾನವನ್ನು ನೀಡಬೇಕು ಅಂತ ಮಹಾವೀರ್ ತ್ಯಾಗಿ ಅವರ ನೇತೃತ್ವದ 5ನೇ ಹಣಕಾಸು ಆಯೋಗದಿಂದ ಶಿಫಾರಸುಗಳನ್ನು ಮಾಡಲಾಗಿತ್ತು. ಸೊ ಅದರ ಮೂಲಕ ಕೆಲವೊಂದಿಷ್ಟು ರಾಜ್ಯಗಳನ್ನು ಗುರುತಿಸಿ, ಅಂದರೆ ಗುಡ್ಡಗಾಡು ಪ್ರದೇಶಗಳಾಗಿರ್ಬೋದು ಅಥವಾ ಈ ಬುಡಕಟ್ಟು ಸಮುದಾಯದ ಜನಸಂಖ್ಯೆ ಹೆಚ್ಚಾದಂತಹ ರಾಜ್ಯಗಳಾಗಿರ್ಬೋದು, ಅಥವಾ ಈ ಹ್ಯೂಮನ್ ರಿಸೋರ್ಸಸ್ ಅಂದರೆ ಕಡಿಮೆ ಜನಸಂಖ್ಯೆಯ ಸಾಂದ್ರತೆಯನ್ನು ಹೊಂದಿರುವಂತಹ ರಾಜ್ಯಗಳನ್ನು ಗುರುತಿಸಿ ಆಗಿರ್ಬೋದು, ಮತ್ತು ಆಯಕಟ್ಟಿನ ಗಡಿ ಸ್ಥಳಗಳಲ್ಲಿ ಅಷ್ಟೊಂದು ಅಭಿವೃದ್ಧಿ ಆಗಿರೋದಿಲ್ಲ, ಆರ್ಥಿಕವಾಗಿ ಮೂಲಸೌಕರ್ಯವನ್ನು ಪಡೆದೇ ಇರುವಂತಹ ಕೆಲವೊಂದಿಷ್ಟು ಹಿಂದುಳಿದಿರುವಂತಹ ರಾಜ್ಯಗಳನ್ನು ಗುರುತಿಸಿ ಆ ಒಂದು ಮಾನದಂಡದ ಆಧಾರದ ಮೇಲೆ ಈ ವಿಶೇಷ ವರ್ಗದ ಸ್ಥಿತಿಯನ್ನು, ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸನ್ನು ಆ ರಾಜ್ಯಗಳಿಗೆ ನೀಡಿ ವಿಶೇಷವಾದಂತಹ ಒಂದು ಕೊಡುಗೆಗಳನ್ನು ಅಥವಾ ಅಲೋಕೇಶನ್ಸ್ಗಳನ್ನು ನೀಡಬೇಕು, ಫಂಡ್ಸ್ಗಳನ್ನು ನೀಡಬೇಕು ಅಂತ ಈ 5th ಫೈನಾನ್ಸ್ ಕಮಿಷನ್ ಮೂಲಕ ರೆಕಮೆಂಡೇಷನ್ಸ್ಗಳನ್ನು ನೀಡಲಾಗಿತ್ತು. ಸೊ ಅದೇ ರೀತಿಯಾಗಿ ಸಾಕಷ್ಟು ರಾಜ್ಯಗಳನ್ನು ಗುರುತಿಸಿ ಆ ಒಂದು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ಗಳನ್ನು ಕೂಡ ನೀಡಲಾಗುತ್ತೆ. ನಂತರದ ದಿನಗಳಲ್ಲಿ ಈ 14ನೇ ಹಣಕಾಸು ಆಯೋಗದ ಶಿಫಾರಸಿನ ಆಧಾರದ ಮೇಲೆ ಈ ಒಂದು ಟ್ಯಾಕ್ಸ್ ಡೆವಲ್ಯೂಷನ್ ಅಥವಾ ಟ್ಯಾಕ್ಸ್ನ ಹಂಚಿಕೆಗೆ ಸಂಬಂಧಪಟ್ಟಂತೆ 42% ಟ್ಯಾಕ್ಸನ್ನು ರಾಜ್ಯಗಳಿಗೆ ನೀಡಬೇಕು ಅಂತ ಈ ಒಂದು ಶಿಫಾರಸನ್ನು ನೀಡಲಾಗುತ್ತೆ 14ನೇ ಹಣಕಾಸಿನ ಆಯೋಗದ ಒಂದು ರೆಕಮೆಂಡೇಷನ್ಸ್ಗಳ ಮೂಲಕ. ನಂತರ ಈ ಒಂದು ವಿಶೇಷ ವರ್ಗದ ಸ್ಥಿತಿಯನ್ನು ನೀಡುವಂತಹ ಒಂದು ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲಾಗುತ್ತೆ ಕೆಲವೊಂದಿಷ್ಟು ರಾಜ್ಯಗಳಿಗೆ. ಸೊ ಈ ಒಂದು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸನ್ನು ಈಗ ಮತ್ತೆ ಬಿಹಾರ್ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳು ಬೇಡಿಕೆಯನ್ನು ಇಡ್ತಾ ಇದ್ದಾವೆ ಅಥವಾ ಒಂದು ಡಿಮ್ಯಾಂಡನ್ನು ಮಾಡ್ತಾ ಇದ್ದಾವೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸನ್ನು ಪಡೆದುಕೊಂಡಂತಹ ರಾಜ್ಯಗಳಿಗೆ ಯಾವ ರೀತಿಯಾದಂತಹ ಅನುಕೂಲಗಳು ಆಗುತ್ತವೆ, ಪ್ರಯೋಜನಗಳು ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಸ್ಕೀಮ್ಗಳಲ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಮತ್ತು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಮತ್ತು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ನೀವೆಲ್ಲ ಓದಿರ್ಬೋದು. ಅಂದರೆ ಕೇಂದ್ರ ವಲಯದ ಯೋಜನೆ, ಕೇಂದ್ರ ವಲಯದ ಪ್ರಾಯೋಜಿತ ಯೋಜನೆ ಅಂತ ಸ್ಪಾನ್ಸರ್ಡ್ ಸ್ಕೀಮ್ ಮತ್ತು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ 2 ರೀತಿಯ ಯೋಜನೆಗಳನ್ನು ಅಥವಾ ಸ್ಕೀಮ್ಗಳನ್ನು ನಾವು ಓದ್ತಾ ಇರ್ತೇವೆ. ಸೊ ಅದರಲ್ಲಿ ಈ ಫಾರ್ ಎಕ್ಸಾಂಪಲ್ ಪ್ರಧಾನ ಮಂತ್ರಿ ಕಿಸಾನ್ ಆಗಿರ್ಬೋದು, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಆಗಿರ್ಬೋದು, ಈ ರೀತಿಯಾದಂತಹ ಯೋಜನೆಗಳನ್ನು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಗುರುತಿಸಲಾಗುತ್ತೆ. ಅಂದರೆ ಈ 100% ಫಂಡಿಂಗ್ಸನ್ನು ಆ ಒಂದು ಸ್ಕೀಮ್ಗಳನ್ನು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ 100% ನಿಧಿಗಳನ್ನು ಕೇಂದ್ರದಿಂದ ನೀಡಲಾಗುತ್ತೆ, ಕೇಂದ್ರ ಸರ್ಕಾರದಿಂದ ನೀಡಲಾಗುತ್ತೆ. ಅದಾದ ನಂತರ ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಏನಿರುತ್ತೆ, ಕೇಂದ್ರ ಪ್ರಾಯೋಜಿತ ಯೋಜನೆಗಳೇನಿರ್ತಾವೆ, ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಆಗಿರ್ಬೋದು ಅಥವಾ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಆಗಿರ್ಬೋದು, ಈ ರೀತಿಯಾದಂತಹ ಕೆಲವೊಂದಿಷ್ಟು ಪ್ರಮುಖ ಯೋಜನೆಗಳನ್ನು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೆಯಲಾಗುತ್ತೆ. ಅಂದರೆ ಇದರ 100% ಫಂಡಿಂಗ್ಸ್ಗಳಲ್ಲಿ ಅಥವಾ ನಿಧಿಗಳಲ್ಲಿ 60%ನಷ್ಟು ಕೇಂದ್ರ ವಲಯದಿಂದ ಮತ್ತು 40%ನಷ್ಟು ರಾಜ್ಯ ಸರ್ಕಾರಗಳಿಂದ, ಆಯಾ ರಾಜ್ಯ ಸರ್ಕಾರಗಳಿಂದ ಹಂಚಿಕೆ ಮಾಡಲಾಗುತ್ತೆ. ಸೊ ಅಂದರೆ ಇದರಲ್ಲಿ 60% ಫಂಡಿಂಗ್ಸ್ ಮಾತ್ರ ಕೇಂದ್ರ ವಲಯದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಬಂದರೆ, ಉಳಿದಂತಹ 40%ನ ಒಂದು ಫಂಡಿಂಗ್ಸ್ಗಳನ್ನು ಈ ರಾಜ್ಯಗಳಿಂದ ಭರಿಸಬೇಕಾಗುತ್ತೆ. ಇದನ್ನು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಥವಾ ಕೇಂದ್ರ
ಪ್ರಾಯೋಜಿತವಾದಂತಹ ಯೋಜನೆಗಳು ಅಂತ ಗುರುತಿಸಲಾಗುತ್ತೆ. ಆದರೆ ಈ ವಿಶೇಷ ವರ್ಗ ಸ್ಥಿತಿ ಅಥವಾ ಸ್ಪೆಷಲ್ ಕ್ಯಾಟಗರಿ ಸ್ಥಾನಮಾನವನ್ನು ಹೊಂದಿರುವಂತಹ ರಾಜ್ಯಗಳಲ್ಲಿ ಈ ಒಂದು ರೇಷಿಯೋ ಏನಿದೆ 90% ಆ್ಯಂಡ್ 10%. ಅದರ್ವೈಸ್ ಈ ಯೂನಿಯನ್ ಟೆರಿಟರಿಗಳಲ್ಲಿ ಏನೇನು ಮಾಡುತ್ತೆ ಅಂದರೆ 100% ಫಂಡಿಂಗ್ಸನ್ನು ಕೇಂದ್ರ ವಲಯದಿಂದ ನೀಡಲಾಗುತ್ತೆ ಯೂನಿಯನ್ ಟೆರಿಟರಿಗಳಲ್ಲಿ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ. ಆದರೆ ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸನ್ನು ಹೊಂದಿದಂತಹ ರಾಜ್ಯಗಳಲ್ಲಿ 90%ನಷ್ಟು ಫಂಡಿಂಗ್ಸನ್ನು 100ಕ್ಕೆ 90 ರೂಪಾಯಿಗಳನ್ನು ಕೇಂದ್ರ ಸರ್ಕಾರದಿಂದ ಮತ್ತು ಕೇವಲ 10 ರೂಪಾಯಿಗಳನ್ನು ಮಾತ್ರ ಆಯಾ ರಾಜ್ಯಗಳಿಂದ ಭರಿಸಬೇಕಾಗುತ್ತೆ ಆ ಒಂದು ಕೇಂದ್ರ ಪ್ರಾಯೋಜಿತ ಯೋಜನೆಗಳ ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ. ಸೊ ಈ ರೀತಿಯಾದಂತಹ ಒಂದು ಹಣಕಾಸಿನ ಅನುಕೂಲತೆ ಆಗಿರ್ಬೋದು ಅಥವಾ ಈ ಕೇಂದ್ರ ಬಜೆಟನ್ನು ಮಂಡಿಸುವಂತಹ ಸಂದರ್ಭದಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರಿಂದ ಒಂದು ಸ್ಪೆಷಲ್ ಆದಂತಹ ಎಕ್ಸ್ಟ್ರಾ ಬಜೆಟ್ ಅಲೋಕೇಶನ್ಸ್ಗಳನ್ನು ಕೂಡ ನೀಡಲಾಗುತ್ತೆ. ಸೊ ಈ ರೀತಿಯಾಗಿ ಸಾಕಷ್ಟು ಹಣಕಾಸಿನ ಆರ್ಥಿಕ ಸಹಾಯವನ್ನು ನೆರವನ್ನು ಕೇಂದ್ರ ಸರ್ಕಾರದಿಂದ ಪಡೆದುಕೊಳ್ಳುವಂತಹ ಉದ್ದೇಶದಿಂದ ರಾಜ್ಯಗಳು ಮೇಲಿಂದ ಮೇಲೆ ಈ ವಿಶೇಷ ವರ್ಗ ಸ್ಥಿತಿಯನ್ನು ನಮ್ಮ ರಾಜ್ಯಕ್ಕೆ ನೀಡಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಹೆಚ್ಚಿನ ಹಣಕಾಸಿನ ನೆರವನ್ನು ಕೇಂದ್ರದಿಂದ ಬಯಸುವಂತಹ ಒಂದು ಉದ್ದೇಶವನ್ನು ರಾಜ್ಯ ಸರ್ಕಾರಗಳು ಹೊಂದಿರುತ್ತವೆ. ಸೊ ಇದೇ ಒಂದು ಸ್ಟೇಟಸನ್ನು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಂತ ಗುರುತಿಸಲಾಗುತ್ತೆ. ಸೊ ಅದನ್ನೇ ಇಲ್ಲಿ ಡಿಸ್ಕಸ್ ಮಾಡಿದ್ದೆ. 60%, 75ಗೆ ಹೋಲಿಸಿದರೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳಲ್ಲಿ 90%ಅನ್ನು ಕೇಂದ್ರದಿಂದ ಪಾವತಿಸಲಾಗುತ್ತದೆ ಅಂತ. ಫಾರ್ ಎಕ್ಸಾಂಪಲ್ ಈ ಆದ್ಯತೆಯ ವಲಯಗಳಾದಂತಹ ಚಿಕಿತ್ಸೆಗಳು ಅಥವಾ ಹೆಲ್ತ್ ರಿಲೇಟೆಡ್ ಸ್ಕೀಮ್ಸ್ಗಳಲ್ಲಿ ಆಗಿರ್ಬೋದು, ರಾಜ್ಯ ಕೈಗಾರಿಕೆಗಳನ್ನು ಆಕರ್ಷಿಸುವಂತಹ ನಿಟ್ಟಿನಲ್ಲಿ ಈ ಎಕ್ಸೈಸ್ ಟ್ಯಾಕ್ಸನ್ನು ಕೂಡ ರಿಬೇಟನ್ನು ನೀಡಲಾಗುತ್ತೆ ಅಥವಾ ರಿಯಾಯಿತಿಯನ್ನು ನೀಡಲಾಗುತ್ತೆ. ಎಕ್ಸೈಸ್ ಟ್ಯಾಕ್ಸ್ನಲ್ಲಿ ಏನು ಮಾಡುತ್ತೆ, ಕೇಂದ್ರ ಸರ್ಕಾರದಿಂದ ಏನು ಟ್ಯಾಕ್ಸನ್ನು ಕಲೆಕ್ಷನ್ ಮಾಡ್ತಾ ಇರ್ತಾರೆ ಸೊ ಅದರಲ್ಲೂ ಕೂಡ ರಿಯಾಯಿತಿಯನ್ನು ನೀಡಲಾಗುತ್ತೆ. ಅಂದರೆ ಹೆಚ್ಚಿನ ಪ್ರಮಾಣದ ಟ್ಯಾಕ್ಸ್ ಡೆವಲ್ಯೂಷನ್ ಏನಿದೆ ರಾಜ್ಯ ಸರ್ಕಾರಗಳಿಗೆ ಹೋಗುತ್ತೆ. ಮತ್ತು ಈ ಕೇಂದ್ರ ಬಜೆಟ್ನಲ್ಲಿ 30%ನಷ್ಟು ವಿಶೇಷ ವರ್ಗದ ಈ ರಾಜ್ಯಗಳಿಗೆ ಫಂಡಿಂಗ್ಸ್ ಅಥವಾ ಬಜೆಟ್ ಅಲೋಕೇಶನ್ಸ್ಗಳು ಹೋಗುತ್ತೆ ಅಂತ ನಾವು ಆಲ್ರೆಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಭಾರತದಲ್ಲಿ ಸದ್ಯಕ್ಕೆ ಈ ವಿಶೇಷ ವರ್ಗ ಸ್ಥಾನಮಾನವನ್ನು ಹೊಂದಿದಂತಹ ರಾಜ್ಯಗಳು ಯಾವುವು, ಸ್ಪೆಷಲ್ ಫಂಡಿಂಗ್ಸ್ಗಳನ್ನು ಅಥವಾ ಈ ಎಕ್ಸೈಸ್ ಡೆವಲ್ಯೂಷನನ್ನು ಅಥವಾ ಈ ಟ್ಯಾಕ್ಸ್ಗಳ ಡೆವಲ್ಯೂಷನ್ನಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ತಾ ಇರುವಂಥ ರಾಜ್ಯಗಳು ಯಾವುವು ಅಂತಂದರೆ ಸದ್ಯಕ್ಕೆ 11 ರಾಜ್ಯಗಳನ್ನು ಈ ವಿಶೇಷ ವರ್ಗದ ಸ್ಥಿತಿಯ ಪಟ್ಟಿಯಲ್ಲಿ ನಾವು ಗುರುತಿಸ್ಬೋದು. ಅಸ್ಸಾಂ ಆಗಿರ್ಬೋದು, ನಾಗಾಲ್ಯಾಂಡ್, ಹಿಮಾಚಲ್ ಪ್ರದೇಶ್, ಮಣಿಪುರ್, ಮೇಘಾಲಯ, ಸಿಕ್ಕಿಂ, ತ್ರಿಪುರಾ, ಅರುಣಾಚಲ್ ಪ್ರದೇಶ್, ಮಿಜೋರಾಂ, ಉತ್ತರಾಖಂಡ್, ತೆಲಂಗಾಣ. ಸೊ ಈ ರೀತಿಯಾಗಿ ದೇಶದಲ್ಲಿ ವಿಶೇಷ ವರ್ಗದ ಸ್ಥಾನಮಾನವನ್ನು ಹೊಂದಿರುವಂಥ ರಾಜ್ಯಗಳನ್ನು ನಾವು ಗುರುತಿಸ್ಬೋದು. ಈಗ ಸದ್ಯಕ್ಕೆ ಬಿಹಾರ್ ಮತ್ತು ಆಂಧ್ರ ಪ್ರದೇಶ್ ರಾಜ್ಯಗಳು ಕೂಡ ಈ ವಿಶೇಷ ವರ್ಗದ ಸ್ಥಾನಮಾನಕ್ಕೆ ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಪಾಲಿಟಿಕ್ಸನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ನಿತೀಶ್ ಕುಮಾರ್ ಅವರು ಮತ್ತು TDPಯ ತೆಲುಗು ದೇಶಂ ಪಾರ್ಟಿ, ಆಂಧ್ರ ಪ್ರದೇಶದ ತೆಲುಗು ದೇಶಂ ಪಾರ್ಟಿಯ ಈ ಯಾರವರು ಲೀಡರ್ ಅವರಿಂದ ಕೂಡ ಈ ಒಂದು ಅವ್ರ ಹೆಸರು ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನೆನಪರ್ತಾ ಇಲ್ಲ. ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶಕ್ಕೆ ಈ ಒಂದು ವಿಶೇಷ ವರ್ಗ ಸ್ಥಾನಮಾನವನ್ನು ನೀಡಬೇಕು ಅಂತ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ನೋಡಬೇಕು ಈಗ ಏನಾಗುತ್ತೆ ಅಂತ. ಇನ್ನು ಪ್ರತಿ ವರ್ಷ ಜೂನ್ 12ನೇ ತಾರೀಕಿನಂದು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧ ದಿನವನ್ನಾಗಿ ಆಚರಿಸಲಾಗುತ್ತೆ. ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್ ಅನ್ನುವ ಈ ಒಂದು ವಿಶೇಷ ದಿನವನ್ನು ಆಚರಿಸಲಾಗುತ್ತದೆ. ಈ ಅತ್ಯಂತ ಕೆಟ್ಟ ಸಂಪ್ರದಾಯವಾಗಿರುವಂತಹ ಪ್ರಾಕ್ಟೀಸ್ ಆಗಿರುವಂತಹ ಬಾಲ ಕಾರ್ಮಿಕ ಪದ್ಧತಿಯನ್ನು ಕೊನೆಗೊಳಿಸುವಂತಹ ಉದ್ದೇಶದಿಂದ 1999ನೇ ಇಸ್ವಿಯಲ್ಲಿ ಈ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಮೂಲಕ ಈ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧ ದಿನಾಚರಣೆಯನ್ನು ಆಚರಿಸಬೇಕು ಅಂತ ನಿರ್ಧಾರ ಮಾಡಲಾಗಿತ್ತು. 2020ರಿಂದ ಈ ಒಂದು 182ನೇ ಒಡಂಬಡಿಕೆಯನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಸೊ ಈಗ ಈ ILO ಸಂಸ್ಥೆಯಿಂದ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಮೂಲಕ ಆ ಒಂದು ಕರೆಯ ಮೂಲಕ 2002ನೇ ಇಸ್ವಿಯಿಂದ ಪ್ರತಿ ವರ್ಷ ಕೂಡ ಜೂನ್ 12ನೇ ತಾರೀಕಿನಂದು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧ ದಿನಾಚರಣೆಯನ್ನಾಗಿ ಆಚರಿಸಲಾಗ್ತಾ ಇದೆ. ಇನ್ನು 2024ರ ಈ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಥೀಮ್ ಏನು ಅಂತಂದರೆ
ಲೆಟ್ಸ್ ಆ್ಯಕ್ಟ್ ಆನ್ ಅವರ್ ಕಮಿಟ್ಮೆಂಟ್ಸ್ ಆ್ಯಂಡ್ ಚೈಲ್ಡ್ ಲೇಬರ್. ಲೆಟ್ಸ್ ಆ್ಯಕ್ಟ್ ಆನ್ ಅವರ್ ಕಮಿಟ್ಮೆಂಟ್ಸ್ ಆ್ಯಂಡ್ ಚೈಲ್ಡ್ ಲೇಬರ್ ಅನ್ನುವ ಥೀಮನ್ನು ಇಟ್ಕೊಂಡು ಈ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಜೂನ್ 12. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳ ಮೇಲಿನ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ರಿವಿಷನ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಕಳೆದ ಸೆಷನ್ನಲ್ಲೂ ಕೂಡ ಈ ರಿವಿಷನ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿರಲಿಲ್ಲ. ಸೊ ಅವನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಇವತ್ತು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಈ ಕೆಳಗಿನ ಯಾವ ಸಂಸ್ಥೆಯ ಮೂಲಕ ಮಕ್ಕಳ ಪೌಷ್ಟಿಕಾಂಶ ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತೆ? ಈ ಒಂದು ರಿಪೋರ್ಟನ್ನು, ಚೈಲ್ಡ್ ನ್ಯೂಟ್ರಿಷನ್ ರಿಪೋರ್ಟನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಯುನೆಸ್ಕೋ, ಆಪ್ಷನ್ 2 ಯುನಿಸೆಫ್, ಆಪ್ಷನ್ 3 WHO ಅಥವಾ ಆಪ್ಷನ್ 4 WFP ಅಂತ ನೀಡಲಾಗಿದೆ, ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂತ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚೈಲ್ಡ್ ಎಮರ್ಜೆನ್ಸಿ ಫಂಡ್ ಅಥವಾ ಯುನಿಸೆಫ್ ಅನ್ನುವ ಸಂಸ್ಥೆಯ ಮೂಲಕ ಪ್ರತಿ ವರ್ಷ ಈ ಮಕ್ಕಳ ಪೌಷ್ಟಿಕಾಂಶ ವರದಿ, ಚೈಲ್ಡ್ ನ್ಯೂಟ್ರಿಷನ್ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. 2024 ಈ ಮಕ್ಕಳ ಪೋಷಣೆಯ ವರದಿಯನ್ನು ಯುನಿಸೆಫ್ ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾಗಿದ್ದು ಮುಖ್ಯವಾಗಿ ಈ ಫುಡ್ ಪಾವರ್ಟಿ ಅಥವಾ ಆಹಾರ ಬಡತನ ಅನ್ನುವ ಒಂದು ವಿಷಯದ ಮೇಲೆ ಫೋಕಸ್ ಮಾಡಿ ಈ ಒಂದು ಮಕ್ಕಳ ಪೋಷಣೆ ವರದಿಯನ್ನು ಯುನಿಸೆಫ್ ಸಂಸ್ಥೆಯ ಮೂಲಕ ಪಬ್ಲಿಷ್ ಮಾಡಲಾಗಿದೆ. ಆಹಾರ ಬಡತನ ಸ್ಥಿತಿ ಮತ್ತು ಸದ್ಯಕ್ಕೆ ನಡೀತಾ ಇರುವಂತಹ ಟ್ರೆಂಡ್ಸ್ಗಳು ಮತ್ತು ಇನ್ಇಕ್ವಾಲಿಟೀಸ್ಗಳು, ಈ ರೀತಿಯಾದಂಥ ವಿಷಯಗಳನ್ನು ಅಧ್ಯಯನ ಮಾಡಿ ಈ ಯುನಿಸೆಫ್ ಮೂಲಕ ಮಕ್ಕಳ ಪೋಷಣೆ ವರದಿ, ಚೈಲ್ಡ್ ನ್ಯೂಟ್ರಿಷನ್ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ರಾಷ್ಟ್ರೀಯ ಹಸಿರು ಜಲಜನಕ ಮಿಷನ್ ಅಥವಾ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ 1 2008, ಆಪ್ಷನ್ 2 2016, ಆಪ್ಷನ್ 3 2021 ಅಥವಾ ಆಪ್ಷನ್ 4 2023 ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 2023ನೇ ವರ್ಷದಲ್ಲಿ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನನ್ನು ಲಾಂಚ್ ಮಾಡಲಾಗುತ್ತೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ದೇಶದಾದ್ಯಂತ ಈ ಹಸಿರು ಜಲಜನಕವನ್ನು ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರೋತ್ಸಾಹವನ್ನು ನೀಡುವಂಥ ಉದ್ದೇಶದಿಂದ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ, ಭಾರತದ ಕೇಂದ್ರ ಹೊಸ ನವೀಕರಿಸಬಹುದಾದಂಥ ಇಂಧನ ಸಚಿವಾಲಯದ ಮೂಲಕ ಈ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನನ್ನು ಲಾಂಚ್ ಮಾಡಲಾಗುತ್ತೆ. ಇದರ ಒಂದು ಉಪಕ್ರಮದ ಭಾಗವಾಗಿ ಸೈಟ್ ಅನ್ನುವ ಒಂದು ಇನಿಷಿಯೇಟಿವನ್ನು ಪ್ರಾರಂಭ ಮಾಡಲಾಗಿದೆ. ಸೈಟ್ ಅಂತಂದರೆ ಸ್ಟ್ರಾಟಜಿಕ್ ಇಂಟರ್ವೆನ್ಷನ್ ಗ್ರೀನ್ ಹೈಡ್ರೋಜನ್ ಟ್ರಾನ್ಸಿಷನ್ ಅಂತ ಇದರ ಫುಲ್ ಫಾರ್ಮ್ ಆಗುತ್ತೆ. ಸೊ ಇದರ ಅಡಿಯಲ್ಲಿ ಈ ದೇಶೀಯವಾಗಿ ಎಲೆಕ್ಟ್ರೋಲೈಸರ್ಸ್ಗಳನ್ನು, ಅಂದರೆ ಈ ಗ್ರೀನ್ ಹೈಡ್ರೋಜನ್ ಉತ್ಪಾದನೆಗೆ ಅವಶ್ಯಕ ಇರುವಂಥ ಉಪಕರಣಗಳನ್ನು ಎಲೆಕ್ಟ್ರೋಲೈಸರ್ ಅಂತ ಗುರುತಿಸಲಾಗುತ್ತೆ. ಇದು ವಿದ್ಯುತ್ ವಿಭಜಕ ಅಂತ ಕೂಡ ನಾವು ಕನ್ನಡದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಹಸಿರು ಹೈಡ್ರೋಜನ್ನ ಉತ್ಪಾದನೆಗೆ ಪ್ರೋತ್ಸಾಹ ಮಾಡುವಂಥ ಉದ್ದೇಶದಿಂದ ಈ ಸೈಟ್ ಅನ್ನುವ ಇನಿಷಿಯೇಟಿವನ್ನು ಪ್ರಾರಂಭ ಮಾಡಲಾಗಿದೆ. ಇನ್ನು ಈ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ನ ಅಡಿಯಲ್ಲಿ 2023ನೇ ಇಸವಿ ಜನವರಿ 4ನೇ ತಾರೀಕಿನಂದು ಇದನ್ನು ಲಾಂಚ್ ಮಾಡಲಾಗಿತ್ತು. ಸೊ ಇದರ ಟೋಟಲ್ ಇನ್ವೆಸ್ಟ್ಮೆಂಟ್ ಅಂತಂದರೆ 2029-30 ವರ್ಷದವರೆಗೆ 19,744 ಕೋಟಿ ರೂಪಾಯಿಗಳಷ್ಟು ಇನ್ವೆಸ್ಟ್ಮೆಂಟ್ ಮಾಡುವಂಥ ಗುರಿಯನ್ನು ಭಾರತ ಸರ್ಕಾರ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಈ ಒಂದು ಮಿಷನ್ನ ಮುಖ್ಯ ಉದ್ದೇಶ ಏನು ಅಂತಂದರೆ ದೇಶದಾದ್ಯಂತ ಈ ಭಾರತದ ಎಕನಾಮಿ ಅಥವಾ ಭಾರತದ ಆರ್ಥಿಕತೆಯನ್ನು ಡಿಕಾರ್ಬನೈಸೇಷನ್ ಮಾಡುವುದು, ಅಂದರೆ ಈ ಒಂದು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಈ ಪಳೆಯುಳಿಕೆ ಇಂಧನದ ಮೇಲೆ, ಅದರ ಆಮದಿನ ಮೇಲೆ ಭಾರತ ಹೊಂದಿರುವಂಥ ಅವಲಂಬನೆಯನ್ನು ಕಡಿಮೆ ಮಾಡುವುದಷ್ಟೇ ಅಲ್ಲದೆ ಈ ಗ್ರೀನ್ ಹೈಡ್ರೋಜನ್ನ ಉತ್ಪಾದನೆಗೆ ಸಂಬಂಧಪಟ್ಟಂತೆ, ಆ ಒಂದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಭಾರತವನ್ನು ಒಂದು ಲೀಡರ್ಶಿಪ್ ರೋಲನ್ನು ಪ್ಲೇ ಮಾಡಿಸುವಂತಹ ಮಟ್ಟಕ್ಕೆ ಏರಿಸುವಂಥ ಉದ್ದೇಶವನ್ನು ಈ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇತ್ತೀಚೆಗೆ ಈ ಗ್ರೀನ್ ಹೈಡ್ರೋಜನ್ ಬಗ್ಗೆ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ನೀರನ್ನು ಈ ವಿದ್ಯುತ್ ವಿಭಜಕಗಳು ಅಥವಾ ಎಲೆಕ್ಟ್ರೋಲೈಸರ್ಗಳ ಮೂಲಕ ಎಲೆಕ್ಟ್ರೋಲಿಸಿಸ್ ಅನ್ನುವ ಒಂದು ಪ್ರೋಸೆಸ್ನ ಅಡಿಯಲ್ಲಿ
ಆಮ್ಲಜನಕ ಮತ್ತು ಜಲಜನಕವನ್ನು ಬೇರ್ಪಡಿಸುವುದರ ಮೂಲಕ ಈ ಗ್ರೀನ್ ಹೈಡ್ರೋಜನನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ. ಸೋಲಾರ್ ಎನರ್ಜಿ ಆಗಿರ್ಬೋದು ಅಥವಾ ವಿಂಡ್ ಎನರ್ಜಿಯಿಂದ ಉತ್ಪಾದನೆಯಾದಂತಹ ಒಂದು ವಿದ್ಯುತ್ತನ್ನು ಬಳಸಿಕೊಂಡು ಈ ಒಂದು ಗ್ರೀನ್ ಹೈಡ್ರೋಜನನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಸುಬನ್ಸಿರಿ ಅನ್ನುವ ನದಿ ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ? ಸುಬನ್ಸಿರಿ ರಿವರ್ ಈಸ್ ದ ಟ್ರಿಬ್ಯೂಟರಿ ಆಫ್ ವಿಚ್ ಆಫ್ ದ ಬಿಲೋ ರಿವರ್ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ನರ್ಮದಾ ನದಿ, ಆಪ್ಷನ್ 2 ಬ್ರಹ್ಮಪುತ್ರ ನದಿ, ಆಪ್ಷನ್ 3 ಗಂಗಾ ನದಿ ಅಥವಾ ಆಪ್ಷನ್ 4 ಚಂಬಲ್ ನದಿ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಬ್ರಹ್ಮಪುತ್ರ ನದಿಯ ಪ್ರಮುಖ ಉಪನದಿಯಾಗಿ ಸುಬನ್ಸಿರಿ ನದಿಯನ್ನು ಗುರುತಿಸಲಾಗುತ್ತೆ. ಆಪ್ಷನ್ 2 ಬ್ರಹ್ಮಪುತ್ರ ಇಸ್ ರೈಟ್ ಆನ್ಸರ್. ಈ ಬ್ರಹ್ಮಪುತ್ರ ನದಿಗೆ ಪ್ರಮುಖ ಉಪನದಿಯಾಗಿ ನೀರನ್ನು ಕಾಂಟ್ರಿಬ್ಯೂಟ್ ಮಾಡುವಂತಹ ನದಿ ಯಾವುದು ಅಂತಂದರೆ ಸುಬನ್ಸಿರಿ ಅನ್ನುವ ನದಿ. ಸುಬನ್ಸಿರಿ ಲೋವರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟೇಷನ್ ಮಾಡಲಾಗ್ತಾ ಇದ್ದು ಈ ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂನ ಗಡಿಯಲ್ಲಿ ಸುಮಾರು 2000 ಮೆಗಾವ್ಯಾಟ್ನಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತಹ ಉದ್ದೇಶದಿಂದ ಈ ಸುಬನ್ಸಿರಿ ಲೋವರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟನ್ನು ಸುಬನ್ಸಿರಿ ನದಿಯ ಮೇಲೆ ಅಭಿವೃದ್ಧಿ ಮಾಡಲಾಗ್ತಾ ಇದೆ. ಇದೊಂದು ಗ್ರಾವಿಟಿ ಡ್ಯಾಮ್ ಆಗಿದ್ದು ಇದನ್ನು ಕಂಪ್ಲೀಟ್ ಆದ ನಂತರ ಭಾರತದಲ್ಲಿ ಅತಿ ದೊಡ್ಡ ಜಲವಿದ್ಯುತ್ ಸ್ಥಾವರವಾಗಿ ಈ ಸುಬನ್ಸಿರಿ ಲೋವರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಗುರುತಿಸಿಕೊಳ್ಳಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಈ ಸುಬನ್ಸಿರಿ ನದಿಯ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಚೀನಾದಲ್ಲಿ ಹುಟ್ಟಿ ಭಾರತವನ್ನು ಪ್ರವೇಶಿಸುವಂತಹ ಅದರಲ್ಲಿ ಮುಖ್ಯವಾಗಿ ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂಗಳ ಮೂಲಕ ಹರಿಯುವುದರ ಮೂಲಕ ಬ್ರಹ್ಮಪುತ್ರ ನದಿಯ ಪ್ರಮುಖ ಬಲದಂಡೆಯ ಉಪನದಿಯಾಗಿ ಈ ಸುಬನ್ಸಿರಿ ನದಿಯನ್ನು ಗುರುತಿಸಲಾಗುತ್ತದೆ. ಮುಂದೆ ಈ ಬ್ರಹ್ಮಪುತ್ರ ನದಿ ಹರಿದು ಬಾಂಗ್ಲಾದೇಶವನ್ನು ಎಂಟರ್ ಆಗಿ ಜಮುನಾ ನದಿ ಅನ್ನುವ ಹೆಸರನ್ನು ಪಡೆದುಕೊಳ್ಳುತ್ತೆ. ಅದೇ ರೀತಿಯಾಗಿ ಗಂಗಾ ನದಿ ಬಂದು ಬಾಂಗ್ಲಾದೇಶದಲ್ಲಿ ಪದ್ಮಾ ಅನ್ನುವ ಹೆಸರನ್ನು ಪಡೆದುಕೊಳ್ಳುತ್ತೆ. ಸೊ ಈ ಎರಡು ನದಿಗಳ ಸಂಗಮವಾದ ನಂತರ ಇದನ್ನು ಮೇಘನಾ ಅಂತ ಕರೀತಾರೆ. ಈ ಮೇಘನಾ ನದಿ ಹೋಗಿ ಮುಂದೆ ಬಂಗಾಳ ಕೊಲ್ಲಿ ಬೇ ಆಫ್ ಬೆಂಗಾಲ್ನಲ್ಲಿ ಹೋಗಿ ವಿಲೀನವಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು. ಸೊ ಸುಬನ್ಸಿರಿ ಇಸ್ ದ ಟ್ರಿಬ್ಯೂಟರಿ ಆಫ್ ಬ್ರಹ್ಮಪುತ್ರ ರಿವರ್. ಮುಂದಿನ ರಿವಿಷನ್ ಪ್ರಶ್ನೆ, ಭಾರತ ಇತ್ತೀಚೆಗೆ ಉಡಾವಣೆ ಮಾಡಿದಂತಹ ವಿಶ್ವದ ಪ್ರಥಮ 3D ಮುದ್ರಿತ ರಾಕೆಟ್ ಇದರ ಹೆಸರೇನು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ರಕ್ಷಕ್, ಆಪ್ಷನ್ 2 ಆಕಾಶ್ ಮುದ್ರಾ, ಆಪ್ಷನ್ 3 ಅಗ್ನಿಬಾನ್ ಅಥವಾ ಆಪ್ಷನ್ 4 ರುದ್ರ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಅಗ್ನಿಬಾನ್ ಅನ್ನುವ ಹೆಸರಿನ ಈ ಒಂದು ರಾಕೆಟನ್ನು ಮೊದಲ ಬಾರಿಗೆ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಮೂಲಕ ಅಥವಾ 3D ಪ್ರಿಂಟಿಂಗ್ ಮಾಡುವುದರ ಮೂಲಕ ಆ ಒಂದು ರಾಕೆಟನ್ನು ತಯಾರಿಸಿ ನಮ್ಮ ಭಾರತದ ಚೆನ್ನೈ ಮೂಲದ ಒಂದು ಪ್ರೈವೇಟ್ ಆರ್ಗನೈಸೇಷನ್ ಆದಂತಹ ಅಗ್ನಿಕುಲ್ ಕಾಸ್ಮೋಸ್ ಅನ್ನುವ ಕಂಪನಿಯಿಂದ ಮೊದಲ ಬಾರಿಗೆ ಈ 3D ಪ್ರಿಂಟೆಡ್ ರಾಕೆಟನ್ನು ಉಡಾವಣೆ ಮಾಡಲಾಗಿದೆ. ಅದರ ಹೆಸರು ಅಗ್ನಿಬಾನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಈ ಲೇಯರ್ ಬೈ ಲೇಯರ್ ಆಗಿ ಮಟೀರಿಯಲನ್ನು ಪ್ರಿಂಟ್ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ 3D ಪ್ರಿಂಟಿಂಗ್ ಅಂತ ಗುರುತಿಸಲಾಗುತ್ತೆ. ಇತ್ತೀಚೆಗೆ ನಮ್ಮ ಕರ್ನಾಟಕದ ಬೆಂಗಳೂರಿನ ಹಲಸೂರಿನಲ್ಲಿ 3D ಪ್ರಿಂಟೆಡ್ ಪೋಸ್ಟ್ ಆಫೀಸನ್ನು ಉದ್ಘಾಟನೆ ಮಾಡಲಾಯಿತು ಅಂತ ಕೂಡ ನಾವು ರಿಕಾಲ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ, IUCN ಕೆಂಪು ಪಟ್ಟಿಯಲ್ಲಿ ಈ ಕೆಳಗಿನ ಯಾವ ಜಾತಿಗಳು ತೀವ್ರ ಅಳಿವಿನಂಚಿನಲ್ಲಿರುವಂತಹ ಕ್ರಿಟಿಕಲಿ ಎಂಡೇಂಜರ್ಡ್ ಪ್ರಜಾತಿಗಳಾಗಿವೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಪಿಗ್ಮಿ ಹಾಗ್ ಅಥವಾ ಪಿಗ್ಮಿ ಹಂದಿ, ಆಪ್ಷನ್ 2 ದೊಡ್ಡ ಭಾರತೀಯ ಬಸ್ಟರ್ಡ್ ಅಥವಾ ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಆಪ್ಷನ್ 3 ಘರಿಯಾಲ್, ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4. ಈ ಮೇಲಿನ ತೋರಿಸಲಾದಂತಹ ಎಲ್ಲ ಪ್ರಾಣಿಗಳು ಕೂಡ IUCN ಕೆಂಪು ಪಟ್ಟಿಯಲ್ಲಿ ತೀವ್ರ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳಾಗಿವೆ. ಪಿಗ್ಮಿ ಹಾಗ್, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಮತ್ತು ಘರಿಯಾಲ್. ಈ ಲಿಸ್ಟ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. IUCN ಬಗ್ಗೆ ನಾವು ಸಾಕಷ್ಟು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳ ಒಂದಿಷ್ಟು ಪಟ್ಟಿಯಲ್ಲಿ ನಮ್ಮ ಭಾರತದಲ್ಲಿರುವಂಥ ಪ್ರಾಣಿಗಳಲ್ಲಿ ಈ ನಿಕೋಬಾರ್ ವೈಟ್ ಟೇಲ್ಡ್ ಶಿವ್ ಆಗಿರ್ಬೋದು, ಪಿಗ್ಮಿ ಹಾಗ್ ಆಗಿರ್ಬೋದು, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನುವ
ಈ ಒಂದು ಇಮೇಜ್ನಲ್ಲಿ ಕಾಣುವಂತಹ ಪಕ್ಷಿಯಾಗಿರ್ಬೋದು, ಬೆಂಗಾಲ್ ಫ್ಲೋರಿಕನ್, ಬೆಂಗಾಲ್ ರೂಫ್ ಟರ್ಟಲ್ ಅನ್ನುವ ಆಮೆ, ಘರಿಯಲ್ ಅನ್ನುವ ಮೊಸಳೆ ಪ್ರಜಾತಿಯ ಪ್ರಾಣಿ, ಈ ರೀತಿಯಾಗಿ ಈ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ಗಳನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಮೇಲಿನ ಎಲ್ಲವೂ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, 1969ನೇ ಇಸವಿಯಲ್ಲಿ 5ನೇ ಹಣಕಾಸು ಆಯೋಗದ ಶಿಫಾರಸಿನ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ವಿಶೇಷ ವರ್ಗದ ಸ್ಥಾನಮಾನವನ್ನು ಹೊಂದಿದೆ, ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸನ್ನು ಹೊಂದಿದಂತಹ ರಾಜ್ಯ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ 1 ಅಸ್ಸಾಂ, ಆಪ್ಷನ್ 2 ನಾಗಾಲ್ಯಾಂಡ್, ಆಪ್ಷನ್ 3 ಹಿಮಾಚಲ್ ಪ್ರದೇಶ್ ಅಥವಾ ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಅಸ್ಸಾಂ, ನಾಗಾಲ್ಯಾಂಡ್ ಮತ್ತು ಹಿಮಾಚಲ್ ಪ್ರದೇಶಗಳು 1969ರಲ್ಲಿ ಈ ಮಹಾವೀರ್ ತ್ಯಾಗಿ ಅವರ ಚೇರ್ಮನ್ಶಿಪ್ನ ಅಡಿಯಲ್ಲಿ, ಅಧ್ಯಕ್ಷತೆಯ ಅಡಿಯಲ್ಲಿ 5ನೇ ಫೈನಾನ್ಸ್ ಕಮಿಷನ್ನ ಒಂದು ರೆಕಮೆಂಡೇಷನ್ಸ್ಗಳ ಪ್ರಕಾರ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸನ್ನು ಹೊಂದಿದಂಥ ರಾಜ್ಯಗಳಾಗಿ ಗುರುತಿಸಿಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಇತರ 11 ರಾಜ್ಯಗಳು ಯಾವುವು ಅಂತಂದರೆ ಅಸ್ಸಾಮನ್ನು ಡಿಸ್ಕಸ್ ಮಾಡಿದ್ವಿ, ನಾಗಾಲ್ಯಾಂಡ್, ಹಿಮಾಚಲ್ ಪ್ರದೇಶ್, ನಂತರ ಮಣಿಪುರ್, ಮೇಘಾಲಯ, ಸಿಕ್ಕಿಂ, ತ್ರಿಪುರಾ, ಅರುಣಾಚಲ್ ಪ್ರದೇಶ್, ಮಿಜೋರಾಂ, ಉತ್ತರಾಖಂಡ್ ಮತ್ತು ತೆಲಂಗಾಣ. ಸೊ ಈ 11 ರಾಜ್ಯಗಳಿಗೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸನ್ನು ನೀಡಲಾಗಿದೆ 5ನೇ ಫೈನಾನ್ಸ್ ಕಮಿಷನ್ನ ರೆಕಮೆಂಡೇಷನ್ಸ್ಗಳ ಆಧಾರದ ಮೇಲೆ. ಮುಖ್ಯವಾಗಿ ಈ ಪ್ರದೇಶಗಳೇನಿವೆ ಇವು ಆರ್ಥಿಕವಾಗಿ, ಐತಿಹಾಸಿಕವಾಗಿ ಬಂದಂತಹ ಕಾರಣಗಳಾಗಿರ್ಬೋದು ಅಥವಾ ಗುಡ್ಡಗಾಡು ಪ್ರದೇಶಗಳಾಗಿರ್ಬೋದು ಮತ್ತು ಅಲ್ಲಿ ಅಭಿವೃದ್ಧಿ ಮಾಡುವುದಕ್ಕೆ ಅಷ್ಟೊಂದು ಅನುಕೂಲತೆಗಳು ಇಲ್ಲದೇ ಇರುವ ಕಾರಣಕ್ಕಾಗಿ ಅಂಥ ರಾಜ್ಯಗಳನ್ನು ಗುರುತಿಸಿ ಸರ್ಕಾರದಿಂದ ಈ ವಿಶೇಷ ವರ್ಗದ ಸ್ಥಾನಮಾನವನ್ನು ನೀಡಿ ಅವುಗಳಿಗೆ ವಿಶೇಷ ಫಂಡಿಂಗ್ಸ್ಗಳಾಗಿರ್ಬೋದು ಅಥವಾ ಒಂದು ಟ್ಯಾಕ್ಸ್ಗಳಲ್ಲಿ ಕನ್ಸೆಷನ್ಸ್ ಆಗಿರ್ಬೋದು ಅಥವಾ ಬಜೆಟ್ ಅಲೋಕೇಶನ್ಸ್ಗಳಾಗಿರ್ಬೋದು, ಈ ರೀತಿಯಾದಂಥ ಹೆಚ್ಚಿನ ಆರ್ಥಿಕ ನೆರವನ್ನು ನೀಡುವಂಥ ಉದ್ದೇಶವನ್ನು ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಹೊಂದಿದೆ. ಆದರೆ ಇತ್ತೀಚೆಗೆ ಬಿಹಾರ್ ಮತ್ತು ಆಂಧ್ರ ಪ್ರದೇಶಗಳು ಕೂಡ ಈ ವಿಶೇಷ ವರ್ಗ ಸ್ಥಿತಿಯನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾವೆ ಅಂತ ನಾವು ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಾಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.